ಪಕ್ಷ ಮುಖ್ಯ ಅಲ್ಲ ರೀ. ಏನು ಎಲ್ಲ ಪಕ್ಷದವರು ಆಯಾ ತತ್ವ ಸಿದ್ಧಾಂತ ನಡೆಸ್ಕೊಂಡು ಹೋಗ್ತಾವ್ರ? ನಾನು ಹೇಳಿದ್ದು ಎಲ್ಲ ಪಕ್ಷದವರು ಆಯಾ ಪಕ್ಷದ ತತ್ವ ಸಿದ್ಧಾಂತಗಳ ಪರವಾಗಿ ಮಾತಾಡ್ತಾವ್ರ, ಆ ಥರ ನಡವಳಿಕೆ ಆಗ್ತಾ ಇದೆಯಾ? ನಾನು ಅದನ್ನು ಹೇಳಿರೋದು. ನಾನು JDS ಬಂದಾಗ ಜೆಂಡಾ ಹಿಡ್ಕೊಂಡು ಕೂತಿದ್ದೆ. ಅವಾಗ ಕೇಳಿ ನಾವು ಪತ್ರಿಕೆಯವ್ರು, ಏನು ಸರ್ ಕಾಂಗ್ರೆಸ್ಸಲ್ಲಿದ್ರಿ, ಇಂದಿರಾ ಗಾಂಧಿ ನನ್ನ ತಾಯಿ ಅಂದ್ರಿ, ಇದು ಹಿಡ್ಕೊಂಡು ಕೂತು. ಹೌದ್ರಿ, ಈ ಜೆಂಡಾ ಮುಖ್ಯ ಅಲ್ಲ. ನಾನು ಈ ನಾಡಿನ ಕೊನೆಯ ದುಃಖ ದುಮ್ಮಾನಗಳನ್ನು ಅನುಭವಿಸುವ ಆ ಜನರ ನೋವನ್ನು ಅಳಿಸುವಂಥದ್ದೇ ಅದು ನನ್ನ ಅಜೆಂಡಾ. ನನಗೆ ಅಜೆಂಡಾ ಮುಖ್ಯನೇ ಹೊರತು ಅಜೆಂಡಾ ಅಲ್ಲ. ಜೆಂಡಾ ಹಿಡ್ಕೊಂಡು ಏನು ಮಾಡ್ತೀರದು? ಜೆಂಡಾ ಇವತ್ತು ಇದು ಹಿಡ್ಕೊತಾನೆ, ಇನ್ನೊಬ್ಬ ಅದು ಹಿಡ್ಕೊತ. ಇನ್ನು ಅಜೆಂಡಾನೇ ಇಲ್ವಲ್ಲ ಯಾರಿಗೂ ಇಲ್ಲಿ. ಈ ಸಿದ್ದರಾಮಯ್ಯನಿಗೆ ಏನಾದರೂ ಅಜೆಂಡಾ ಇದೆಯಾ? ಕಾಂಗ್ರೆಸ್ದೇನಪ್ಪ? ಹೌದಪ್ಪ, ಏನಾಗಿದೆ? ಸರ್ವರಿಗೂ ಸಮಬಾಳು ಪಾಲು ಏನೇನೋ ಬರೀ ಬೊಗಳೆ. ಸಾಮಾಜಿಕ ನ್ಯಾಯ ಎಲ್ಲಿದೆ? ಸಾಮಾಜಿಕ ನ್ಯಾಯ ಎಲ್ಲಿದೆ ರೀ? ಆ ಮಾರಮ್ಮನ್ನು ಉಟ್ಕೊಂಡು ತಿರುಗ್ತಾನಲ್ಲ, ಅವನಿಗೆ ನ್ಯಾಯ ಕೊಡಲ ನೀನು? ಮನೆ ಇಂಟರ್ನಲ್ ಒಳ ಮೀಸಲಾತಿಯಲ್ಲಿ ಮಾರಮ್ಮನ್ನು ಇಟ್ಕೊಂಡು ಚಾವಟಿ ಬಾರಿಸ್ಕೊಂಡು ಅವನಿಗೆ ನ್ಯಾಯ ಕೊಡಲಿಲ್ಲ ನೀನು? ಹಂದಿ ಜೋಗಿಗೆ ನ್ಯಾಯ ಸಿಗಲಿಲ್ಲ, ಹಂದಿಕಾಯಿವನಿಗೆ. ಸುಮ್ಮನೆ ಬರೀ ಬೊಗಳೆ. ಸಾಮಾಜಿಕ ನ್ಯಾಯ ಸರ್ವರಿಗೂ ಏನು ಸರ್ವರಿಗೂ? ಛೇ ಈಗ ಮುಂಬರುವ ಎಲೆಕ್ಷನ್ಗೆ ನೀವೇನಾದರೂ ಬೇರೆ ಪಕ್ಷ ಕಟ್ಟೋದು ಅಥವಾ ಬೇರೆ ರಾಜಕಾರಣಕ್ಕೆ ನೋಡೋಣ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಈ ನಾಡಿನ ಯುವಕರು ಎದ್ದು ನಿಂತ್ಕೋಬೇಕು. ಈ ನಾಡಿನ ಯುವಕರು ಎದ್ದು ನಿಂತ್ಕೋಬೇಕು. ಏನ್ರಿ ಹುಡುಗಾಟಿಕೆ ಏನ್ರಿ? ಅಯ್ಯೋ ರಾಮನೇ, 9 ಲಕ್ಷ ಕೋಟಿ ಸಾಲ ಕೂತಿದ್ದೀವಿ. ಯಾರೀ ತೀರಿಸೋರು? ಮಂತ್ರಿಗಳು ತೀರಿಸ್ತಾರ? ಯಾರು ತೀರಿಸೋದಲ್ಲ? ಓಲಿ ಏನು ನಾನು ಎಷ್ಟು ರಸ್ತೆ ಮಾಡ್ದಪ್ಪ ಸಿದ್ದರಾಮಯ್ಯ? ರಸ್ತೆಲ್ಲ ಗುಂಡು ಬಿದ್ದವೆ. ನಾನು ಅವ್ರ ಎದುರಿಗೆ ಹೇಳಿದೆ, ಹೌಸಲೇನೆ, ರಸ್ತೆಗಳ ಗುಂಡಿ ತುಂಬಲಾರದ ಬಂಡನಾಯಕ ನೀನು ಅಂತ. ನೀನು ಹೇಳ ಅದಕ್ಕಿಂತ ಯಾರು ಹುದ್ದೆ ಮಾಡ್ತಾರಲ್ಲ, ಈಗ ಕುರುಬ ಇರ್ಬೋದು, ಕುಂಬಾರ ಇರ್ಬೋದು, ನಯನಕ್ಷತ್ರಿಯ ಇರ್ಬೋದು, ಮಡಿವಾಳ ಇರ್ಬೋದು, ದೇವಾಂಗ ಇರ್ಬೋದು, ಏನಾದ್ರು ಅವ್ರ ವೃತ್ತಿಗೆ ಏನಾದ್ರು ಮಾಡಿದ್ದೀರೇನ್ರಿ? ಸುಮ್ಮನೆ ನಾನು ಅಹಿಂದ. ಏನು ಅಹಿಂದ? ಓಟಿಗೆ ಮಾತ್ರ ಅಹಿಂದ ಅಷ್ಟೆ. ಎಲೆಕ್ಷನ್ ಟೈಮಲ್ಲಿ ಅಹಿಂದ, ಮಿಕ್ಕಿದ ಟೈಮಲ್ಲಿ ಏನು ಅಹಿಂದ ಕಾನ್ಫರೆನ್ಸ್ ಅಂತ. ಈಗ ಅಹಿಂದ The by-election is always with the government. ರೂಲಿಂಗ್ ಪಾರ್ಟಿ ಯಾವುದಿದೆ ಹೋಗ್ತಾರೆ. ಮತ್ತು ದುಡ್ಡೇನು ಹೊಸಿ ಖರ್ಚಾಗೈತಾ? ದಾವಣಗೆರೆಯಲ್ಲಿ ಎಷ್ಟು ಕೊಟ್ಟರು ಒಂದು ಓಟ್ಗೆ? ಸಿದ್ದರಾಮಯ್ಯ ಎಷ್ಟು ದಿವಸ ಕ್ಯಾಂಪ್ ಮಾಡಿದ್ರು ಬಾಗಲಕೋಟ್ಲಿ? ಸುಮ್ಮನೆ ಕ್ಯಾಂಪ್ ಮಾಡೋದೆ. ಲವಾಜಾಮ್ ಅಂತಾರೆ ನಮ್ಮಲ್ಲಿ. ಎಲ್ಲ ಸೇರಿಸೇ ಕ್ಯಾಂಪ್ ಮಾಡಿದ್ರು. by-election ರಿಸಲ್ಟ್ ಇಸ್ ನಾಟ್, ಅದು ದಿಕ್ಸೂಚಿ ಅಲ್ಲ. ಅದು ಅದನ್ನು ಸಿದ್ದರಾಮಯ್ಯ ಒಂದೊಂದು ಸರಿ ದಿಕ್ಸೂಚಿ ಅಲ್ಲ ಅಂತ ಅನ್ನೋದು. ಇದೇ ದಿಕ್ಸೂಚಿ ಅನ್ನು ಬಾಯಿಗೆ ಬಂದಾಗ ಮಾತಾಡೋದು. ಮುಂದಿನ ವಿಧಾನಸಭಾ ಚುನಾವಣೆಗೆ ಕ್ಷೇತ್ರಕ್ಕೆ ಎಲೆಕ್ಷನ್ ಇಟ್ಕೊತೀರಾ? ಮುಂದಿನ ವಿಧಾನಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ನಾನು ಏನು ಹುಡುಗಾಟಿಕೆ ಏನ್ರಿ? 50 ಕೋಟಿ ಬೇಕು. ಎಲ್ಲಿದ್ದದು ನಮ್ಮದು? ನಾವು ಸಾಧ್ಯ ಇಲ್ಲ. ಹುಡುಗಾಟಿಕೆ ಏನ್ರಿ? ಎಲೆಕ್ಷನ್ ನಿಂತ್ಕೊಳ್ಳೋದು ಏನಿದೆ ಅವೆಲ್ಲ ರಿಯಲ್ ಎಸ್ಟೇಟ್. ಒಂದೊಂದು ಸೈಟ್ಗೆ 2 ಕೋಟಿ 3 ಕೋಟಿ ಮಾರ್ತಾರಲ್ಲ ಅವ್ರಿಗೆ. ನಮಗಿರೋದೇ ಒಂದು ಮನೆ, ಒಂದು ಸೈಟಲ್ಲಿ ಒಂದು ಮನೆ ಕಟ್ಕೊಂಡಿದ್ದೀವಿ. ಆಯಿತು. ರಾಜಕೀಯ ನಿವೃತ್ತಿ ಏನಾದ್ರು? ರಾಜಕೀಯಕ್ಕೆ ಯಾವ ನಿವೃತ್ತಿ ಇದೆ? ಈಗ ಎಲ್ಲ ಮಕ್ಕಳುಗಳ ಭವಿಷ್ಯ ನೋಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಮಕ್ಕಳ ಭವಿಷ್ಯ ಏನಾದ್ರು ನೋಡ್ಕೊಂಡು? ನಮ್ಮ ಮಕ್ಕಳ ಭವಿಷ್ಯ ರಾಜಕಾರಣದಲ್ಲ.
ಅವ್ನು ನಮ್ಮ ಮಗ ZP ಮೆಂಬರು ಆಗಿದ್ದ, DCC ಬ್ಯಾಂಕ್ ಡೈರೆಕ್ಟ್ರು ಆಗಿದ್ದ. ಈಗ ನಮ್ಮೂರು ಸೊಸೈಟಿ ಅವನೇ ನಡೆಸ್ತಾ ಅವನೇ. ಸಾಕು ಅಷ್ಟೇ. MLA ಗಿಮ್ಮೆಲೆ ತನಕ ಹೋಗೋಕ್ಕಾಗಲ್ಲ. ಯಾರೋ ಏನು ಅಕಸ್ಮಾತ್ ಯಾವುದಾದ್ರು ಕೇರಳ ಲಾಟ್ರಿ ಗೀಟ್ರಿ ಹೊಡೆದ್ರೆ ಯಾವುದಾದ್ರು. ನೀವು ಒಂದು ಕಾಲದಲ್ಲಿ CM ರೇಸಲ್ಲಿ ಇದ್ದಂಥವ್ರು ಈ ಥರ ಮಾತಾಡ್ಬಿಟ್ರೆ ಒಂದು ಕಾಲದಲ್ಲಿ CM ರೇಸಲ್ಲಿ ಇದ್ದವರು ರೇಸಲ್ಲಿದ್ದು ಇನ್ನೊಬ್ಬನ ತಂದಿದ್ದಾಯ್ತಲ್ಲ, ತಾಪ ಎಲ್ಲ ದಾನ ಮಾಡ್ತೀನಿ ತಗೊಂಡೋಗು ಅಂತ. ತನು ಮನ ದನ ಅರ್ಪಣೆ ಆಯಿತು. ಸರ್, MLA ಎಲೆಕ್ಷನ್ ಮಗ ಅವ್ರನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡ್ತೀರಾ? ಏನು ಹುಡುಗಾಟಿಕೆನಪ್ಪ, ಅರಸು ಏನೋ ಪುಣ್ಯಾತ್ಮ ದೇವರಾಜ ಅರಸು ನಮ್ಮನ್ನೆಲ್ಲ ತೊಗೊಂಬಂದರು. ಆಯಿತಾ, ಇಡೀ ಎಲೆಕ್ಷನ್ನು 45,000 ರೂಪಾಯಿ ಖರ್ಚಾಯ್ತಾಗ ದೇವರಾಜ ಅರಸರೇ 20,000 ರೂಪಾಯಿ ಕೊಟ್ಟರು. ನಾನು 3-4 ವರ್ಷ ಫ್ರೀ ಲಾಯರಾಗಿ ಕೆಲಸ ಮಾಡಿದ್ದೆ. ಬೀದಿಲಿ ಹಿಂಗೆ ಕೈ ಮುಕ್ಕೊಂಡು ಹೋಯ್ತಾ ಇದ್ರೆ 8 ಆಣಿ 1 ರೂಪಾಯಿ ಕೈಗೆ ಹಾಕೋರು. ಚೆನ್ನಾಗಿ ಯಾರು ಪಾಪ, ಆಮೇಲೆ ಯಾರೂ ದುಡ್ಡು ಕೇಳ್ತಿಲ್ಲ. ಜನನೇ ದುಡ್ಡು, ಊಟ ಕೊಟ್ಟು ನೋಟು ಕೊಟ್ಟು ಆಶೀರ್ವಾದ ಮಾಡಿ ಕಳಿಸು. ಈಗೆಲ್ಲಿ ಆ ಕಾಲ ಬರಬೇಕಾದ್ರೆ ಈಗಿನವಕ್ಕೆ ಎಲ್ಲ ಸರ್ಫೋ ಅದು ಯಾವ್ದಾದ್ರು ಪ್ರವಾಹ ಬಂದು ಇವೆಲ್ಲ ಹೋಗ್ಬಿಟ್ರೆ ಆಗೈತೆ. ಸಿದ್ದರಾಮಯ್ಯ ನಂತರ ಯಾರು ಲೀಡ್ರು ಅಂತೇಳಿ ಘೋಷಣೆ ಮಾಡ್ತಾರೆ ಅಂತೇಳಿ ಸತೀಶ್ ಜಾರಕಿಹೊಳಿ ಯಾರು? ಸತೀಶ್ ಜಾರಕಿಹೊಳಿ ಎಲ್ಲಿದ್ರು? ಕಾಂಗ್ರೆಸ್ ಅವರು? ಸಿದ್ದರಾಮಯ್ಯ ಕಾಂಗ್ರೆಸ್ಸಾ? ಈಗ ರಾಮಲಿಂಗಾರೆಡ್ಡಿ ಕಾಂಗ್ರೆಸ್, DK ಶಿವಕುಮಾರ್ ಕಾಂಗ್ರೆಸ್. ಕಾಂಗ್ರೆಸ್ ಕಟ್ಟಿದವರು ಅವರೆಲ್ಲರೂ ಕೂಡ. ಸಿದ್ದರಾಮಯ್ಯ ಕಟ್ಟಿದ ಮನೆ ಒಳಗೆ ಬಂದು ಕೂತ್ಕೊಂಡವ, ನಾವು ಕರ್ಕೊಂಬಂದು ಕೂತ್ಕೋಪ ಇಲ್ಲಿ. ನಾನು ಅದಕ್ಕೆ ನೋಡ್ತಾ ಇದ್ದೀನಿ ಒಂದು ದಿವಸ ನಿಮ್ಮಂಥ ಸ್ನೇಹಿತರ ಸಮೇತ ಆ ಮಹಾತ್ಮ ಗಾಂಧಿ ತಾವು ಕೂತ್ಬಿಡೋಣ, ಪ್ರಾಯಶ್ಚಿತ್ತ ಉಪವಾಸ ಇಂಥವ್ರಿಗೆಲ್ಲ ಸಹಾಯ ಮಾಡಿದ್ವಲ್ಲ ಅಂತ. ಸಮಾಧಾನ ಮನಸ್ಸಿಗೆ ಉಂಟು, ಮನಸ್ಸಿಗೆ ಸಮಾಧಾನ. ಮನಸ್ಸು ಅನ್ನೋದು ಇದೆಯಲ್ಲ ಸ್ವಾಮಿ, ನಮ್ಮನ್ನು ಆಳೋದೇ ಅವನು ತಾನೆ ಮನಸ್ಸು. ಈಗ ತಮಿಳುನಾಡಲ್ಲಿ ಕಾಂಗ್ರೆಸ್ ಪಕ್ಷ DMK ಜೊತೆಗಿನ ಸುದೀರ್ಘವಾದ ಮೈತ್ರಿನ ಏನೋ ಪಾಪ ಪಕ್ಷ ಕಟ್ಟಿದ 2 ವರ್ಷದಲ್ಲೇ ಸರ್ಕಾರ ರಚನೆ ಮಾಡೋದಕ್ಕೆ ಬಂದು ನಿಂತಿದ್ದಾನೆ. ಅವ್ನು ಒಳ್ಳೇದಲ್ಲ, ಎಷ್ಟು ಒಳ್ಳೇದ. ಯಮುನಿ ಕೊಟ್ಟು ಅವಳನ್ನ ಯಾರು ಚೆಕ್ ಮಾಡೋಂಗಿಲ್ಲ, ಸೈಡಲ್ಲಿ ಹೋಗ್ಬೇಕು. ಆ ರೀತಿಯಾಗಿ ಶಿಷ್ಟಾಚಾರವನ್ನು DGಯ ಶಿಷ್ಟಾಚಾರವನ್ನು ಅವ್ರ ಮಗಳು ನಾನು ಉಪಯೋಗಿಸ್ಕೊಂಡು ಹತ್ರ 100 ಕೋಟಿಗೂ ಮೀರಿ ಚಿನ್ನದ ಕಳ್ಳ ಸಾಗಾಣಿಕೆ ಆಯಿತು. ಆಮೇಲೆ ಸಿಕ್ಕಾಕೊಂಡ್ಲು ಅವ್ರಿಗೆ. ಈಗೇನೋ ಮೊನ್ನೆ ಬಿಟ್ಟಿದ್ದಾರಂತ ಅವಳು ಜೈಲಿಂದ. ಇದು ಒಬ್ಬ ಅಧಿಕಾರಿ ಏನು ಬೇಕಾದರೂ ಮಾಡ್ಬೋದು. ಅದು ಪೊಲೀಸ್ ಯಾರು ಈ ನಾಡಿನ, ಈ ದೇಶದ ಸಂಪತ್ತಿನ ಮತ್ತು ಪ್ರಾಣ ಮಾನ ಇವೆಲ್ಲ ಡೈರೆಕ್ಟರ್ ಜನರಲ್ ಪೊಲೀಸ್, highest order of police in the department, in the state. ಅವ್ರನ್ನ ನೀವು ರಿವೋಕ್ ಮಾಡಿ ಈಚೆ ಬಿಟ್ಟಿದ್ದೀರಿಲ್ಲ ನೀವು. ಎಂಥ ಈ ಸರ್ಕಾರದಲ್ಲಿ ಏನಾದರೂ ಬೆಲೆ ಇದೆಯಾ? ಕಾನೂನಿಗೆ ಬೆಲೆ ಇದೆಯಾ? ಏನೇನು ಇಲ್ಲ. ಹಾಗಾಗಿ ನಾನು ಈ ಕೃತ್ಯವನ್ನು
ನನಗೆ ಅರ್ಥ ಆಗ್ತಲ್ಲ, ಇದೇನು ಪರಮೇಶ್ವರ್ ನಡೆಸ್ತಾವ್ರೋ ಇಲಾಖೆನ ಇನ್ಯಾರಾದರೂ ನಡೆಸ್ತಾವ್ರೋ ಗೊತ್ತು, ಸಿದ್ದರಾಮಯ್ಯನ ಮಗೇನಾದ್ರು ನಡೆಸ್ತಾವ್ರು. ರಾಮಚಂದ್ರ ರಾವ್ದು ಸಸ್ಪೆನ್ಷನ್ ರಿವೋಕ್ ಆಗ್ಬೇಕಂದ್ರೆ ಕಿಕ್ ಬ್ಯಾಕ್ ಎಷ್ಟಿರ್ಬೇಕು? ಅದಕ್ಕೆ ಕಿಕ್ ಬ್ಯಾಕ್ ಎಷ್ಟಿರಬೇಕು? ಯಾಕೆಂದರೆ ಹಣದ ವ್ಯವಹಾರ ಇಲ್ಲದೆ ಅಷ್ಟು ಸುಲಭವಾಗಿದ್ದು ಆಗಿರಲ್ಲ. ಹಾಗಾಗಿ ಏನ್ರಿ ರಾಜ್ಯ ಎಲ್ಲಿ ತೊಗೊಂಡು ಹೋಗ್ಬಿಡ್ತೀರ ಸಿದ್ದರಾಮಯ್ಯ? ಗೃಹ ಇಲಾಖೆಯಲ್ಲಿ ಯಾರು ನಮಗೆ ರಕ್ಷಣೆ ಕೊಡಬೇಕಾದಂಥ ಇಲಾಖೆಯಲ್ಲೇ ಈ ಥರ ಆದರೆ ಮತ್ತೆ ಹೆಂಗೆ ಇದು? ಹೋದ್ರಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹಾಳಾಯಿತು, ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಳಾಯಿತು, ಈಗ ಗೃಹ ಇಲಾಖೆನೇ ಹಾಳುಬಿದ್ದು ಹೋಯ್ತು. ಹೋಗ್ರಿ ಅಂತ ಮತ್ತು ಯಾವ ಸೀಮೆ ಅಧಿಕಾರ ಮಾಡ್ತಾ ಇದ್ದೀರಪ್ಪ? ಯಾವ ಸೀಮೆ ಅಧಿಕಾರ ಮಾಡ್ತಾ ಇದ್ದೀರಾ? ಇನ್ನು ಎರಡನೇದಾಗಿ ಇನ್ನೊಂದು ಎಪಿಸೋಡ್ ಯಾವುದಪ್ಪ ಅಂದರೆ ಪೋಕ್ಸೋ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್, ಪೋಕ್ಸೋ. This was framed and drafted in the year 2012. At that time I was MP. I was also in the drafting committee. ನಮ್ಮೆಲ್ಲ ಲಾಯರ್ಗಳಂತದ್ದು. ಆಮೇಲೆ ಹೇಗೆ ಇದು ಪೋಕ್ಸೋ, ನಿರ್ಭಯಾ ಕೇಸ್ ಬಸ್ಸಿನಲ್ಲೇ ಆ ಹುಡುಗಿಗೆ ರೇಪ್ ಮಾಡಿ ದೊಡ್ಡ ಗಲಾಟೆ ಆಯಿತು. ಆನಂತರ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಈ ಪೋಕ್ಸೋ ಕಾನೂನನ್ನು ತರಬೇಕಾಯಿತು. ದೆನ್ ಅಗೇನ್ ಇಟ್ ವಾಸ್ ಅಮೆಂಡ್ಮೆಂಟ್ ಮಾಡಿ ಏನಾಯಿತು, ಅಮೆಂಡ್ಮೆಂಟ್ನಲ್ಲಿ ಈ ಥರ ಪೋಕ್ಸೋ ಹೆಣ್ಮಕ್ಕಳಿಗೆ, ಅದರಲ್ಲೂ ಮೈನರ್ ಹೆಣ್ಣುಮಕ್ಕಳು 18 ವರ್ಷದ ಒಳಗಡೆ ಇರ್ತಕ್ಕಂಥ ಹೆಣ್ಮಕ್ಳು ರೇಪ್ ಮಾಡೋದು ಕಿರುಕುಳ ಕೊಟ್ಟರೆ ಅವನಿಗೆ ಮರಣದಂಡನೆ, ಅಮೆಂಡ್ಮೆಂಟ್ ಮಾಡಿದ್ದಕ್ಕೆ ಮರಣದಂಡನೆ ಕೊಟ್ಟರು. ಆಯಿತು, ಸೆಕ್ಷುವಲ್ ಅಫೆನ್ಸ್ಗೆ ಮರಣದಂಡನೆ ಆಯಿತು. ಈಗ ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ, ಈ ಪೋಕ್ಸೋ ಕೇಸ್ನಲ್ಲಿ ಬೇರೆ ಕೇಸ್ಗಳಲ್ಲಿ ನೋಡಿ ಆಪಾದಿತ ಅಂತ, ಸ್ಟೇಟ್ ವರ್ಸಸ್ ಆಪಾದಿತ ಅಂತ ಇರ್ತದೆ. ಇದರಲ್ಲಿ ಹಂಗಿಲ್ಲ, ಸ್ಟ್ರೇಟ್ ಅಪರಾಧಿ. ಪೋಕ್ಸೋದಲ್ಲಿ ಸ್ಟ್ರೇಟ್ ಅಪರಾಧಿನೇ ಅವನು. ಆಮೇಲೆ ನೀನು ಪ್ರೂವ್ ಮಾಡ್ಕೋ ಇಲ್ಲ ಅಂಥೇಳಿ, ಅಪರಾಧಿ. ಆದರೆ ಇವತ್ತು ಇಂಥ ಪೋಕ್ಸೋನಲ್ಲಿ ಕೇಸ್ ಎದುರಿಸ್ತಾ ಇರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿ ಒಬ್ಬರಿಗೆ ದೊಡ್ಡ ಅಭಿನಂದನಾ ಸಮಾರಂಭ ನಡೀತಾ ಇದೆ. ನಾನಿದನ್ನು ಯಾವುದೋ ಟೀಕೆಗೆ ನಾನು ಇದು ಮಾಡ್ತಾ ಇಲ್ಲ. ಕಾನೂನುಗಳು ಏನಾಗ್ತಾ ಇದ್ದಾವೆ? ಹಾಗಾದರೆ ಕಾನೂನಿಗೆ ಯಾವ ಗೌರವ, ಘನತೆ, ಬೆಲೆ ಇಲ್ಲವೇ? ಭಾರತದಲ್ಲಿ ಅತ್ಯಂತ ಕಠಿಣವಾದ ಕಾನೂನೇ ಪೋಕ್ಸೋ. ಹೆಣ್ಣು ಮಕ್ಕಳಿಗೆ ನಾವು ರಕ್ಷಣೆ ಕೊಡುವಂಥದ್ದು. ಏನ್ರಿ ಇವತ್ತು ಟೆಂಪೋಗಳಲ್ಲಿ ಹೆಣ್ಮಕ್ಳನ್ನು ಕೆಣಕಿದಾಗ್ತಾ ಇದೆ, ರಿಕ್ಷಾಗಳಲ್ಲಿ ಆಗ್ತಾ ಇದೆ, ಎಲ್ಲೆಲ್ಲಿ ಅಂದರೆ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ರೇಪ್ಗಳು, ಮರ್ಡ್ರ್ಗಳು ಬೆಳಗ್ಗೆ ಆದರೆ ಟಿ ವಿಲಿ ನೋಡ್ತಾ ಇರ್ತೀವಿ. ಅಂಥದ್ರಲ್ಲಿ ಇವತ್ತು ರಾಜ್ಯದ ಭಾಳ ಬಲಿಷ್ಠವಾದಂಥ ಒಬ್ಬ ನಾಯಕ ಪೋಕ್ಸೋ ಹಗರಣದಲ್ಲಿ ಸಿಕ್ಕಾಕೊಂಡು ಬೇಲ್ ಮೇಲಿರುವಂಥವ್ರು ಇವತ್ತು ಇದೇ ರಾಜ್ಯದಲ್ಲಿ ದೊಡ್ಡ ಸನ್ಮಾನ ನಡೀತಾ ಇದೆ. ಹೇಗೆ? ಯಾಕೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರ ಮೇಲೂ ನಾನು ಏನೋ ಉದ್ದೇಶ ಇಟ್ಕೊಂಡಲ್ಲ. ಇದು ಈ ದೇಶದ ಕಾನೂನು ಏನಾಗ್ತಾ ಇದ್ದಾವೆ? ಕಾನೂನಿಗೇನು ಗೌರವ ಇಲ್ವೇ? ಕಾನೂನಿಗೇನು ಮತ್ತು ಹೇಗೆ ಬೇರೆಯವರು, ಬೇರೆ ಕೆಳಗಡೆ ಇರೋರಿಗೇನು ಗತಿಯಾಗ? ಅಯ್ಯೋ ಬಿಡ್ರಿ,
ಅವ್ರಿಗೆ ಇಲ್ಲ ನಮಗೆ ಅಂತ ನಮ್ಮನ್ನು ಯಾವ ನೀನು ಮಾಡ್ತಾನೆ, ನಮ್ಮನ್ನು ಯಾವ ನೀನು ಮಾಡ್ತಾನೆ. ಅದಕ್ಕೆ ಯಾರು ಬರ್ತಾ ಇದ್ದಾರೆ? ಅಭಿನಂದನಾ ಸಮಾರಂಭಕ್ಕೆ ಈ ದೇಶದ ಹೋಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ವೆರಿ ವೆರಿ ರಿಡಿಕ್ಯುಲಸ್, ವೆರಿ ರಿಡಿಕ್ಯುಲಸ್. ಪೋಕ್ಸೋ ಕಾಯ್ದೆಯಲ್ಲಿ ಸಿಕ್ಕಿಬಿದ್ದಿರ್ತಕ್ಕಂಥ ಒಬ್ಬ ದೊಡ್ಡ ನಾಯಕನ ಸನ್ಮಾನಕ್ಕೆ ಈ ದೇಶದ ಹೋಮ್ ಮಿನಿಸ್ಟ್ರೇ ಬರ್ತಾ ಇದ್ದಾರೆ ಅಂತಂದರೆ ಏನ್ರಿ ಇದು? ಮತ್ತು ಎಲ್ಲಿ ಯಾರ ಹತ್ರ ಹೋಗಿ ಬಾಯ್ಬಿಡ್ತಾಳೆ ನ್ಯಾಯಕ್ಕೆ? ಶಾನೆ ಬರ್ತಾ ಇದ್ದಾರೆ, ಶಾನೆ ಬರ್ತಾ ಇದ್ದಾರೆ. ಹಾಂ, ಏನು ಸ್ವಾಮಿ ಸ್ನೇಹಿತರುಗಳೇ, ಹೇಳಿ ಸ್ವಾಮಿ, ಏನು ಮಾಡೋದು ಇದಕ್ಕೆಲ್ಲ ನಾವು? ಹಾಂ, ಹಾಗಾಗಿ ಈ ಎರಡು ಭಾಳ ಇಂಪಾರ್ಟೆಂಟ್. ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಎರಡು ವಿಚಾರಗಳು ಭಾಳ ಇಂಪಾರ್ಟೆಂಟ್. ಇದು ಪೋಕ್ಸೋ ಕೇಸ್ ಈ ದೇಶದಲ್ಲಿ ಭಾಳ ಕಠಿಣವಾಗುತ್ತೆ. ಅದೇನೋ ಸಿದ್ದರಾಮಯ್ಯ ನಾನು ಲಾಯರು ಅಂತಾರೆ. ನಾನು ಪ್ರಾಕ್ಟೀಸ್ ಮಾಡಿದ್ದು. ಯಾವ ಲಾಯರಪ್ಪ ನೀನು? ಹಿಂಗೆ ಪೋಕ್ಸೋನೇ ಅರ್ಥ ಆಗಿಲ್ಲ ಅಂತಾರೆ. ಯಾವ ಲಾಯರ್ ರೀ ಸಿದ್ದರಾಮಯ್ಯ ನೀವು? ಒಂದು ಇಡೀ ಈ ದೇಶದ ಹೆಣ್ಣು ಮಕ್ಕಳ ರಕ್ಷಣೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವಂಥ ಕಾನೂನನ್ನೇ ನೀವು ವೀಕ್ ಮಾಡ್ತಾ ಹೊರಟುಬಿಟ್ರಿ. ಮತ್ತು ಹೇಗೆ? ಇನ್ನೊಂದು ಯಾವ ಕಾನೂನು ತರೋಣ ನಾವು ಅದಕ್ಕೆ? ಅದಕ್ಕೆ ಈ ದೇಶದ ಹೋಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ ಅಂತ ಅಂದರೆ ವೆರಿ ರಿಡಿಕ್ಯುಲಸ್. ಹಾಗಾಗಿ ಇವೆರಡನ್ನೂ ಕೂಡ ಇವೆಲ್ಲ ಇಡೀ ಆಡಳಿತ ವ್ಯವಸ್ಥೆಗೆ ಮಸಿ ಬೆಳೆದಂತಾಗಿದೆ. ಇಡೀ ಆಡಳಿತ ವ್ಯವಸ್ಥೆಗೇನೆ ಮಸಿ ಬೆಳೆದಂತಾಗಿದೆ. ಹಾಗಾಗಿ ಸ್ನೇಹಿತರೆ, ತಮ್ಮ ಮೂಲಕ ಈ ಎರಡು ಪ್ರಮುಖವಾದ ಸುದ್ದಿಗಳನ್ನ, ವಿಷಯಗಳನ್ನ ಚರ್ಚೆ ಮಾಡಬೇಕು. ಅದ್ರ ಮೇಲೆ ನೀವು ಇನ್ನೂ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಬರೀರಿ. ನಾನೇನು ಬೇಡ ಅನ್ನಲ್ಲ. ಅದಕ್ಕೆ ವಿಚಾರ ಇಲ್ಲದೇ ಇರೋ ವಿಚಾರ ಅಲ್ಲ, ಇರೋ ವಿಚಾರ. ಬಿಕಾಸ್ ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಾ, ನಿಜಕ್ಕೂ ಇವೆಲ್ಲ ಎಲ್ಲಿಗ್ರಿ? ನಾನು ಅದಕ್ಕೆ ಹೇಳ್ತೇನೆ, ಈ ದೇಶದ, ಈ ನಾಡಿನ ಯುವಕರು ಇದೆಲ್ಲವನ್ನು ಯೋಚನೆ ಮಾಡಬೇಕು. ಯುವಕರು ಇವತ್ತೇನಾಯ್ತು, ತಮಿಳುನಾಡಿನಲ್ಲಿ ಯುವಕರು ಎದ್ದರು. ಸರ್ಕಾರನೇ ಬದಲಾವಣೆ ಮಾಡಿದ್ರು. ಭಾಳಷ್ಟು ರಾಜ್ಯಗಳಲ್ಲಿ ಅದಾಗ್ತಾ ಇದೆ. ಇಲ್ಲೂ ಯಾವತ್ತಾಗುತ್ತೋ ಗೊತ್ತಿಲ್ಲ. ಅದು ಕರ್ನಾಟಕದಲ್ಲೂ ಕೂಡ ಯುವಕರು ಎದ್ದೇಳಬೇಕಿಲ್ಲ. ಹಾಂ, ಯುವಕರು ಎದ್ದೇಳಬೇಕಿಲ್ಲ. ಎದ್ದು ಇಂಥ ಎಲ್ಲ ಇದೇನು ಆ ಪಾರ್ಟಿ ಈ ಪಾರ್ಟಿ ಅಂತಿಲ್ಲ. ಎಲ್ಲ ಅದೇ ಲೈನ್ನಲ್ಲಿರೋರೆಲ್ಲ. ಅಂದರೆ ಕರ್ನಾಟಕದಲ್ಲೂ ಕೂಡ ನಮ್ಮ ಯುವ ಸಮೂಹ ಎದ್ದು ನಿಂತು ಒಂದು ಹೊಸ ಇತಿಹಾಸವನ್ನು ಬರೀಬೇಕು. ಈ ಪೋಕ್ಸೋದಲ್ಲಿರೋರು ಕ್ರಿಮಿನಲ್ಸು, ಆಮೇಲೆ ಕರಪ್ಟ್ ಬ್ಯಾಸ್ಟರ್ಡ್ಸ್, ಇಂಥವೆಲ್ಲ ಹೊರಗಾಗ್ತಾರೆ.